ನಿಮಗೆ ಗೊತ್ತಾ ನಾನು ಎಲ್ಲಿ ಬಂದಿದ್ದೀನಿ ಅಂತ? ರಿಪೇರ್ ಮಾಡಿ ಅನ್ನೋ ಸ್ಟೋರಿಗೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀರಾ ಮೇಡಮ್? ಸೊ ನನ್ನ ಡಿಸ್ಪ್ಲೇ ಎಲ್ಲ ಫುಲ್ಲು ಒಡೆದೋಗ್ಬಿಟ್ಟಿತ್ತು, ನೋಡಿ ಹೇಗಿದೆ ಅಂದ್ಬಿಟ್ಟು ಫುಲ್ಲು ಚಿಂದಿ ಆಗ್ಬಿಟ್ಟಿದೆ. ಸೊ ಆ ಥರ ಇರೋದನ್ನ ಈ ಥರ ಮಾಡಿಕೊಟ್ಟಿದ್ದಾರೆ. ನಂಗೆ ತುಂಬ ಖುಷಿಯಾಗಿದೆ. ಬೇರೆ ಕಡೆ ಎಲ್ಲ ಒಂದು 2-3 ಡೇಸ್ ಆದರೂ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಒಂದು 1.5 ಅವರ್ಗೆಲ್ಲ ಮಾಡಿಕೊಟ್ಬಿಟ್ರು. ನಂಗೆ ತುಂಬ ಖುಷಿ ಆಗ್ತಿದೆ. ಮತ್ತೆ ಏನಂದರೆ ಅಲ್ಲೆಲ್ಲ ನ್ಯೂ ಫೋನೇ ಬೈ ಮಾಡಬೇಕು ಅಂತ ಎಲ್ಲ ಹೇಳ್ತಿದ್ರು. ಅದರಿಂದ ತುಂಬ ನನಗೆ ಬೇಜಾರಾಗ್ತಿತ್ತು. ಇವಾಗ ಬರೋಕ್ಕಿಂತ ಮುಂಚೆ ನಿಮ್ಗೆ ಆಗುತ್ತೆ ಅಂತ ಅನ್ಸಿತ್ತಾ? ಅಲ್ಲಿ ಎಷ್ಟೊಂದ್ ಕಡೆ ಇಲ್ಲ ಹೇಳಿದ್ರಲ್ಲ, ಇಲ್ಲ ನಂಗೆ ಆಗೋದೇ ಇಲ್ಲ ಅನ್ನೋ ಥರ ಫೀಲ್ ಇತ್ತು. ಇವಾಗ ನೋಡಿದ ತಕ್ಷಣ ಹೇಳ್ದಲ್ಲ ಮಾಡ್ಕೊಡ್ತೀನಿ. ನೀವು ಮಾಡ್ಕೊಡ್ತೀನಿ ಅಂತಂದ್ರೆ ಆ ಧೈರ್ಯದ ಮೇಲೆ ನಾವು ಇಲ್ಲೇ ಯಾರು ಇದ್ದೀವಿ. ರೆಫರ್ ಮಾಡಿದ್ರು? ನಮ್ಮ ಫ್ರೆಂಡು ರೆಫರ್ ಮಾಡಿದ್ದು. ಥ್ಯಾಂಕ್ ಯು ಅವ್ರಿಗೆ ರೆಫರ್ ಮಾಡಿದ್ದಕ್ಕೆ. ಸೊ ಇದೇ ತರ ರಿಪೇರ್ ಮಾಡಿ ಫಾಲೋ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ರೆಫರ್ ಮಾಡಿ. ಅವ್ರಿಗೂ ನಿಮ್ಗೆ ನಿಮ್ಮ ಫ್ರೆಂಡ್ ರೆಫರ್ ಮಾಡಿದಾಗ ನಿಮ್ಗೆ ಹೆಲ್ಪ್ ಆಯ್ತಲ್ಲ, ಹಾಗೆ ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ರಿಪೇರ್ ಮಾಡಿ. ಥ್ಯಾಂಕ್ ಯು ಸರ್.